ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟು ರಸ್ತೆ ಅಪಘಾತಗಳು ಆಗ್ತಾ ಇದಾವೆ ಅದ್ರ ಬಗ್ಗೆ ಎಲ್ಲರಿಗೂ ನಿಮಗೆ ಹೇಳಿದ್ದಾರೆ. ನಮ್ಮ ವಲಯದಲ್ಲಿ ಅಂದ್ರೆ ನಮ್ಮ ಉತ್ತರ ವಲಯ 5 ಜಿಲ್ಲೆ ಏನಿದೆ, ಬೆಳಗಾವಿ, ಬಿಜಾಪುರ, ಬಾಗಲಕೋಟ್, ಧಾರವಾಡ, ಅದು ಗದಗಲ್ಲಿ ಕಳೆದ 3 ವರ್ಷದ ಅಂಕಿ ಅಂಶಗಳನ್ನು ನಾವು ನೋಡಿದ್ರೆ ಪ್ರತಿ ವರ್ಷ ಸುಮಾರು 2,000 ಫೇಟಲ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಪ್ರತಿ ವರ್ಷ. 2024ರಲ್ಲಿ 1,900 ಇತ್ತು, ಹೋದ ವರ್ಷ ಸುಮಾರು 1,850, ಈ ವರ್ಷ ಈಗಾಗಲೇ 900 ಫೇಟಲ್ ಆಕ್ಸಿಡೆಂಟ್ಸ್ ಈಗಾಗಲೇ ವರದಿ ಆಗಿದೆ. ಇದನ್ನ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಪೊಲೀಸ್ ಕೇಂದ್ರ ಕಚೇರಿ ಆಗಿರ್ಬೋದು ಬಹಳಷ್ಟು ಗಂಭೀರವಾಗಿ ತಗೊಂಡು ಇದನ್ನ ತಡೆಯಲಿಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅದ್ರ ಬಗ್ಗೆ ಎಲ್ಲ ಈಗಾಗಲೇ ಎಲ್ಲ ಜಿಲ್ಲೆವಾರು ಕಮಿಷನರ್ಸ್ಗೆ ತಿಳಿಸಿದ್ದಾರೆ. ಅದರ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಪೊಲೀಸ್ ಇಲಾಖೆಯಿಂದ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡಕ್ಕೆ ಸಾಕಷ್ಟು ಕೆಲಸಗಳಾಗಿದೆ. ಈ ವರ್ಷ ಒಂದು ಗುರಿ ಏನಿಟ್ಟಿದ್ದೀವಿ ಅಂದ್ರೆ ಆಕ್ಸಿಡೆಂಟಲ್ ಡೆತ್ಸ್ ಮತ್ತು ಇಂಜುರೀಸ್ ನಮ್ಮ ಬೆಳಗಾವಿ ನಗರದಲ್ಲಿ ಕಡಿಮೆ ಆಗಬೇಕು. ಆ ದಿಕ್ಕಿನಲ್ಲಿ ಈ ಪ್ರೋಗ್ರಾಮ್ 1 ವೀಕ್ ಲಾಂಗ್ ಪ್ರೋಗ್ರಾಮ್ ಇದೆ. ಇವತ್ತು ಲಾಂಚ್ ಇದೆ, ನಾಳೆ ಸಿಗ್ನಲ್ಗೆ ಹೋಗಿ ನಾವೆಲ್ಲ ಜನರ ಜೊತೆಗೆ ಇಂಟ್ರಾಕ್ಷನ್ ಮಾಡ್ತೀವಿ. ಅದಾದ್ಮೇಲೆ ಸ್ಕೂಲ್ ಕಾಲೇಜ್ಗೆ ಹೋಗಿ ಈ ಹೆಲ್ಮೆಟ್ ಅವೇರ್ನೆಸ್ ಮಾಡ್ತೀವಿ. 4ನೇ ದಿನ ಎನ್ಫೋರ್ಸ್ಮೆಂಟ್ ಕೂಡ ಇರುತ್ತೆ. ಅದರ ಜೊತೆಗೆ ಯಾರು ಆಲ್ರೆಡಿ ಹೆಲ್ಮೆಟ್ ಹಾಕೊಂಡು ಪ್ರಯಾಣ ಮಾಡ್ತಾ ಇದ್ರೆ ಅವರಿಗೆ ನಾವು ಅಪ್ರಿಸಿಯೇಷನ್ ಲೆಟರ್ ಕೊಡ್ತೀವಿ. ನಾವು ಪೆಟ್ರೋಲ್ ಪಂಪ್ಗೆ ಈಗಾಗಲೇ ಪತ್ರ ಬರೆದಿದ್ದೀವಿ, ಯಾರು ಹೆಲ್ಮೆಟ್ ಹಾಕಲ್ಲ ಅವರಿಗೆ ದಯವಿಟ್ಟು ನೀವು ಪೆಟ್ರೋಲ್ ಕೊಡಬೇಡಿ ಅಂತ. ಅದು ಆದೇಶ ಇಲ್ಲ, ಅದು ಕೋರಿಕೆ ಇದೆ. ಯಾಕೆಂದ್ರೆ ಈ ಅಭಿಯಾನದಲ್ಲಿ ಎಲ್ಲರೂ ಶಾಮೀಲಾಗಬೇಕು. ಸೊ ಒಟ್ಟಾರೆ ನಾವೆಲ್ಲರೂ ಸೇರಿ ನಮ್ಮ ಬೆಳಗಾವಿ ನಗರದಲ್ಲಿ ಆಕ್ಸಿಡೆಂಟಲ್ ಡೆತ್ ಕಡಿಮೆ ಮಾಡೋಣ. ನೀವು ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅಂದರೆ ಇದೊಂದು ಸೋಷಿಯಲ್ ಕಾಯಿಲೆ. ಈ ಕಾಯಿಲೆಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತದೆ. ವರ್ಷಕ್ಕೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾತ್ರ ಮಿನಿಮಮ್ 800ರಿಂದ 850 ಜನ ಮೃತಪಡ್ತಾ ಇರ್ತಾರೆ. ಅದಲ್ಲದೆ ಸುಮಾರು ಮಿನಿಮಮ್ ಒಂದು 3,000 ಜನ ಕೈಕಾಲು ಮುರಿದೋಗೋದು, ಡ್ಯಾಮೇಜ್ ಆಗೋದು, ಪರ್ಮನೆಂಟ್ ಆಂಪಿಟೇಷನ್ ಆಗೋದು ಇದೆಲ್ಲ ಆಗ್ತದೆ. ಈ ಹಿನ್ನೆಲೆ ನೋಡುವಾಗ 800 ಜನ ಮೃತಪಡ್ತಾರೆ. 800 ಜನರನ್ನು ಮೋಸ್ಟ್ ಆಫ್ ದ ಟೈಮ್ ಆ ಮನೆಯಲ್ಲಿ ಕೆಲಸ ಮಾಡಿ ಆ ಮನೆ ದುಡಿಯೋದಕ್ಕೆ ಕಾರಣವಾಗಿರೋರು 800 ಜನ. ರೋಡ್ ಆಕ್ಸಿಡೆಂಟಲ್ಲಿ ಮೃತಪಡೋರು ಯಾರಂದ್ರೆ ಮ್ಯಾಕ್ಸಿಮಮ್ ಬೈಕ್ ರೈಡರ್ಸ್, ಪೆಡೆಸ್ಟ್ರಿಯನ್ಸ್. ಕಾರಲ್ಲಿ ಹೋಗೋರು ಕಂಪ್ಯಾರಿಟಿವ್ಲಿ ಸೇಫ್ ಆಗಿರ್ತಾರೆ. ಒಂದು ಸೀಟ್ ಬೆಲ್ಟ್ ಹಾಕ್ತಾರಂದ್ರೆ ರೋಡ್ ಆಕ್ಸಿಡೆಂಟಲ್ಲಿ ಡೆತ್ ಆಗೋ ಫರ್ಟಾಲಿಟಿ ರೇಟ್ ತುಂಬ ಕಡಿಮೆ ಆಗುತ್ತೆ. ಬಟ್ ಆದರೆ ನಮಗೆ ಮ್ಯಾಕ್ಸಿಮಮ್ ಎಲ್ಲಿ ಸಮಸ್ಯೆ ಅಂದರೆ ಬೈಕಲ್ಲಿ ಹೋಗೋರು, ನಡ್ಕೊಂಡು ಹೋಗೋರು. ಇದನ್ನು ನಾವು ಎನ್ಫೋರ್ಸ್ ಮಾಡೋದಲ್ಲಿ ಇರೋ ದೊಡ್ಡ ಚಾಲೆಂಜ್ ಏನಂದರೆ ನಾವು ಜನರಿಗೆ ತೊಂದರೆ ಮಾಡೋದಾಗಿ ಅವ್ರು ಅಂದ್ಕೊಳ್ತಾರೆ. ನಾವು ಒಂದು ಪೊಲೀಸ್ ಆಫೀಸರ್ಸ್ ಸೀದಾ ಹೋಗಿ ಸ್ಟಾಪ್ ಮಾಡಿ ಫೈನ್ ಕಲೆಕ್ಟ್ ಮಾಡೋಕ್ಕೆ ಹೋಗುವಾಗ ನಾವು ಬಡತನದಲ್ಲಿದ್ದೀವಿ, ಕಷ್ಟದಲ್ಲಿರೋರು ಇದ್ದಾರೆ. ಒಬ್ಬರ ಸಂಬಳನೇ ಒಂದು ದಿವಸಕ್ಕೆ 500 ರೂಪಾಯಿ ಇರ್ತದೆ. ಅವ್ರ ಕಡೆ ಇವತ್ತು ನಾನು ಹೋಗಿ 500 ರೂಪಾಯಿ ಫೈನ್ ಕಲೆಕ್ಟ್ ಮಾಡುವಾಗ ಅವ್ರಿಗೂ ಭಾರಿ ನೋವಾಗುತ್ತದೆ. ಕೆಲವೊಮ್ಮೆ ಗಲಾಟೆ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಎದ್ದು ನಾನು ದುಡಿದು ಬರ್ತಾ ಇದ್ದೀನಿ, ಹೆಲ್ಮೆಟ್ ಹಾಕೋಕ್ಕಾಗಿಲ್ಲ, 500 ರೂಪಾಯಿ ಇವತ್ತು ನಾನು ದುಡಿದಿರೋದೆಲ್ಲ ಹೋಗಿಬಿಟ್ಟಿದೆ ಅಂದರೆ ಬೇಜಾರು ಮಾಡ್ಕೊಳ್ತಾರೆ. ಬಟ್ ಪೊಲೀಸರ ಉದ್ದೇಶ ಏನು, ಕಾನೂನು ಉದ್ದೇಶ ಏನು? ನಾವು ಮಕ್ಕಳಿಗೆ ಯಾವುದೇ ಒಂದು ಕಾಯಿಲೆ ಬಂದಾದ್ಮೇಲೆ ಇಂಜೆಕ್ಷನ್ ಕೊಡಬೇಕಾಗುತ್ತದೆ. ಯಾವಾಗ ಸೀರಿಯಸ್ ಆಗುವಾಗ ಇಂಜೆಕ್ಷನ್ ಕೊಡಬೇಕು. ರೋಡ್ ಆಕ್ಸಿಡೆಂಟ್ ಅದಕ್ಕಿಂತ ದೊಡ್ಡ ಕಾಯಿಲೆ ಆಗಿದೆ, ಈ ದೇಶಕ್ಕೆ ದೊಡ್ಡ ಕಾಯಿಲೆ ಆಗಿದೆ.